ಹಲೋ ಗೈಸ್, ಹಿಡಿಗೂ ಸ್ವಾಗತ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ ಎಲ್ಲ ಮುಗಿಸಿ ಎಕ್ಸಾಮ್ 2ನ ಮುಗಿಸಿ ನೀವು ರಿಸಲ್ಟ್ಗೋಸ್ಕರ ಕಾಯ್ತಿದ್ದೀರಿ ಅಂತ ಗೊತ್ತು. ನೆನ್ನೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಎಲ್ಲ ಮುಗ್ದಿರುತ್ತೆ. ಈಗ ಬಂದ್ಬಿಟ್ಟು ನೀವು ಯಾವುದೇ ಒಂದು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೊ ನೀವು ಹ್ಯಾಪಿಯಾಗಿ ಖುಷಿಯಾಗಿರಿ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ ಎಲ್ಲ ಯಾವಾಗ ಮುಗಿಯುತ್ತೆ ಅಂತ ಕಾಯ್ತಾ ಇದ್ದಾರೆ. ನೆನ್ನೆ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಎಲ್ಲ ಕ್ಲೋಸ್ ಆಗಿದೆ ಅಂತಲೇ ಹೇಳ್ಬೋದು. ಈಗ ರಿಸಲ್ಟ್ ಬಗ್ಗೆ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತಾರೆ, ಬ್ರೋ ರಿಸಲ್ಟ್ ಯಾವಾಗ ಬರುತ್ತೆ, ಒಂದು ವಿಡಿಯೋ ಮಾಡಿ ಹಾಕಿ ಬ್ರೋ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತಿದ್ದಾರೆ. ಸೊ ಈ ಒಂದು ವಿಡಿಯೋದಲ್ಲೆಲ್ಲ ತಿಳಿಸ್ಕೊಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಒಂದು ಲೈಕ್ನ ಮಾಡ್ಕೊಳ್ಳಿ. ಬರೀ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಂದ್ಬಿಟ್ಟು 30ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ತಿಂಗಳು 30ನೇ ತಾರೀಕಿಂದ ಬಂದ್ಬಿಟ್ಟು ನೆನ್ನೆ ಗಂಟೆ ನಿಮಗೆ ಎಕ್ಸಾಮ್ ಅನ್ನೋದು ನಡೆಯಿತು. ನೆನ್ನೆ ಬಂದ್ಬಿಟ್ಟು ಫೈನಲ್ ಆಗಿ ಎಕ್ಸಾಮ್ ಅನ್ನೋದು ಮುಗೀತು. ಈಗ ಎಲ್ಲ ವಿದ್ಯಾರ್ಥಿಗಳು ಕೂಡ ನಿಮ್ಮ ಒಂದು ಅಜ್ಜಿ ಮನೆಗೆ ಸೊ ಏನಿದೆ ನಿಮ್ಮ ಒಂದು ಏನು ಎಂಜಾಯ್ಮೆಂಟ್ ಇದೆ ಸೊ ಅದನ್ನು ಮಾಡ್ಕೊಳ್ಳಿ. ಸೊ ಎಕ್ಸಾಮ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 2 ಅಲ್ಲಿ ಪಾಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಎಕ್ಸಾಮ್ 3 ಬಂದ್ಬಿಟ್ಟು ನಿಮಗೆ ಈ ವರ್ಷ ಇರಲ್ಲ. ಅದಕ್ಕೋಸ್ಕರ ಮಧು ಬಂಗಾರಪ್ಪನವ್ರು ಹೇಳಿದ್ದಾರೆ, ಯಾರೆಲ್ಲ ಚೆನ್ನಾಗಿ ಬರೀರ್ತಾರೆ ಈ ವರ್ಷ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ 2 ಅಲ್ಲಿ ಪಾಸ್ ಆಗ್ತೀವಿ ಅಂತ. ಈಗ ನೀವು ಕೇಳ್ಬೋದು, ಬ್ರೋ ಈಗ ಎಕ್ಸಾಮ್ 2 ಅಲ್ಲಿ ನಮ್ಮನ್ನ ಹೆಂಗೆ ಪಾಸ್ ಮಾಡ್ತಾರೆ ನೀವು ಹೇಳ್ತೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಿದ್ರಿ. ಹೆಂಗಪ್ಪ ಅಂದರೆ ನೀವು ಎಕ್ಸಾಮ್ ಆರಾಮಾಗಿ ಚೆನ್ನಾಗಿ ಬರೀರ, ಅಕಸ್ಮಾತ್ ನಿಮಗೆ 21, 22 ಬಂದರೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಿ ನಿಮ್ಮನ್ನ ಪಾಸ್ ಮಾಡ್ತಾರೆ. ಸೊ 1-2 ಸಬ್ಜೆಕ್ಟಲ್ಲಿ ನೀವು ಏನಾರ ಫೇಲ್ ಆಗಿತ್ತು ಅಂದರೆ 1 ಸಬ್ಜೆಕ್ಟ್ 2 ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು ನಿಮಗೆ 21, 22 ಹಿಂಗೆ ತೆಗೆದಿರಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಪಾಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ತುಂಬ ಜನ ವಿದ್ಯಾರ್ಥಿಗಳು ಕಮೆಂಟ್ ಸೆಕ್ಷನ್ ಕೇಳ್ತೀರಿ, ಬ್ರೋ ನಾವು ಪಾಸ್ ಮಾಡ್ತಾರೆ ಎಕ್ಸಾಮ್ 2 ಅಲ್ಲಿ. ಸೊ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ. ಈಗ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಯಾವಾಗ ಸ್ಟಾರ್ಟ್ ಆಗೋದು ಅಂತ ನಾನು ಆಗಲೇ ಹೇಳ್ದಂಗೆ, ನಿಮಗೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ನಿಮಗೆ 14ನೇ ತಾರೀಕು ಅಂದರೆ ನಾಳೆ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅದು ಸ್ಟಾರ್ಟ್ ಆಗುತ್ತೆ. 15ನೇ ತಾರೀಕಿಂದ ವ್ಯಾಲ್ಯೂಯೇಷನ್ ಅದು ಸ್ಟಾರ್ಟ್ ಆಗಿರೋ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಸ್ಟ್ರಿಕ್ಟ್ ಇರುತ್ತಲ್ವ, ಮಾಮೂಲಿ ಲಿಬ್ರಲ್ ಆಗಿತ್ತು ಅಂತ ನೀವು ಕೇಳೋದ್ರೆ ಸ್ಟ್ರಿಕ್ಟ್ ಅಂತೂ ಇರಲ್ಲ. ಮಾಮೂಲಿ ಎಕ್ಸಾಮ್ 1ರಲ್ಲಿ ಹೇಗೆ ನಡೆಸಿದ್ರು ಸೇಮ್ ಅದೇ ರೀತಿ ಇರುತ್ತೆ. ಯಾರು ಕೂಡ ಟೆನ್ಷನ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ನಿಮಗೆ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ 15ನೇ ತಾರೀಕಿಗೆ ವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಆಗ್ತು ಅಂದರೆ ಮೇ 25 ಅಥವಾ 24ಕ್ಕೆ ಬಂದ್ಬಿಟ್ಟು ನಿಮ್ಮ ಒಂದು ವ್ಯಾಲ್ಯೂಯೇಷನ್ ಅದು ಮುಗಿಸ್ತಾರೆ. ಬೇಗ ಮುಗಿಸ್ಬಿಟ್ಟು ನಿಮಗೆ 29ರ ಒಳಗೆ ಅಂದರೆ ಇದೇ ತಿಂಗಳು ಎಂಡಿಂಗಲ್ಲಿ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ತುಂಬ ಜನ ವಿದ್ಯಾರ್ಥಿಗಳು ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು 1 ಸಬ್ಜೆಕ್ಟು 2 ಸಬ್ಜೆಕ್ಟಲ್ಲಿ ಹಿಂಗೆ ಫೇಲ್ ಆಗಿರ್ತಾರೆ. ಇದು ಬಂದ್ಬಿಟ್ಟು ಲಾಸ್ಟ್ ಎಕ್ಸಾಮ್ ಇರುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಟೆನ್ಷನಲ್ಲಿ ಇರ್ತೀರ, ನಮ್ಮನ್ನ ಪಾಸ್ ಆಗಿಬಿಟ್ರೆ ಸಾಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕಾಯ್ತಾ ಇದ್ದೀರ ಅಂತ ಗೊತ್ತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೂ ಆಲ್ ದ ಬೆಸ್ಟ್. ಸೊ ನಿಮ್ಮ ಒಂದು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲಿಂಕು ಕಮೆಂಟ್ ಸೆಕ್ಷನ್ ಮತ್ತು ಡಿಸ್ಕ್ರಿಪ್ಷನಲ್ಲಿದೆ. ಸೊ ಹೋಗಿ ಚೆಕ್ ಮಾಡ್ಕೊಳ್ಳಿ. ಏನೇ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತೀರಿ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.